ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಇವಾಗ ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ನಿಮಗೆ ತೋಳು ಯಾವ ತರ ಕಟಿಂಗ್ ಮಾಡಬೇಕು, ಆಮೇಲೆ ಇನ್ನೊಂದು ವಿಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತಲ್ಲ ಅದನ್ನ ಯಾವ ತರ ಸರಿ ಮಾಡಬೇಕು, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮುಂದಿನ ಭಾಗದ ಟಕ್ಸ್ ಯಾವ ತರ ಮೆಜರ್ಮೆಂಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಲ್ಲ. ಸೊ ಆ ಮೂರು ಮೆಥಡ್ನು ಇವತ್ತು ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಆ ವಿಡಿಯೋದಲ್ಲಿ ನಿಮಗೆ ಏನಾದ್ರೂ ಯಾವುದೇ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ ನೋಡ್ರಿ. ಅಂದ್ರೆ ಆ ಮೂರು ಪಾರ್ಟ್ಸ್ ನೀವು ಆಲ್ರೆಡಿ ನೋಡಿರ್ತೀರಿ, ಬಟ್ ಈ ಒಂದು ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ನೋಡ್ಬಿಟ್ರೆ ನಾವು ಶೋಲ್ಡರ್ ಡ್ರಾಪ್ ಆದ್ರೆ ಏನ್ ಮಾಡ್ಬೇಕು, ಆಮೇಲೆ ಆರ್ಮೋಲ್ ರಿಂಕಲ್ಸ್ ಬಂದ್ರೆ ಯಾವ ತರ ಸರಿಗ್ ಮಾಡ್ಬೇಕು, ಮತ್ತೆ ತೋಳ್ ಕಟಿಂಗ್ ನಲ್ಲಿ ಪರ್ಫೆಕ್ಟ್ ಆಗಿ ಯಾವ ತರ ತೋಳ್ ಕಟಿಂಗ್ ಮಾಡ್ಬೇಕು, ಈ ಎಲ್ಲಾ ಮೆಥಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹಂಗೇನೆ ಯಾರಾದ್ರೂ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೀವು ನೋಡ್ಬೋದು. ಹಂಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ಸೊ ಸ್ಟಾರ್ಟ್ ಮಾಡಿ ವಿಡಿಯೋ. ಇದು ಬಂದು ಲೈನಿಂಗ್ ಬಟ್ಟಿ ಒಂದು 90 ಸೆಂಟಿಮೀಟರ್ ಅಷ್ಟು ಲೈನಿಂಗ್ ಬಟ್ಟಿ ತಗೊಂಡಿದ್ದೀನಿ ನಾನು. ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಇಂದ ಕಟ್ ಮಾಡ್ತೀವಲ್ಲ, ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ ನಾರ್ಮಲ್ ಆಗಿ ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ, ಹೆಚ್ಚು ಕಡಿಮೆ ಇರುತ್ತಲ್ಲ, ಇದನ್ನ ಎಕ್ಸ್ಟ್ರಾ ಬಟ್ಟೆನ ಈ ತರ ಒಂದು ಲೈನ್ ಹಾಕಿ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಎಕ್ಸ್ಟ್ರಾ ಅಂದ್ರೆ ಹೆಚ್ಚು ಕಡಿಮೆ ಆಗಿರುತ್ತಲ್ಲ, ಲೈನ್ ಕರೆಕ್ಟ್ ಆಗಿ ಇರಂಗಿಲ್ಲ, ಅದು ಆ ತರ ಬಟ್ಟೆನ ಸ್ವಲ್ಪ ಕಟ್ ಮಾಡಿ ತೆಗೆದು ಮೊದಲು ಒಂದು ಅರ್ಧ ಇಂಚ್ ಬಟ್ಟೆಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೀವೇನಾದ್ರೂ ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ತಗೊಂತ ಇದ್ರಿ ಅಂದ್ರೆ ಬ್ಲೌಸ್ ನಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಇಂದ ಮೆಜರ್ಮೆಂಟ್ ತಗೋಬೇಕು, ಅಥವಾ ಬಾಡಿ ಮೆಜರ್ಮೆಂಟ್ ತಗೊಂತೀರಿ ಅಂದ್ರೆ ಬಾಡಿ ಮೆಜರ್ಮೆಂಟ್ ನಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಇಂದ ಟೋಟಲ್ ಆಗಿ ಬ್ಲೌಸ್ ಇಂದ ಉದ್ದ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ಸೊ ಇವಾಗ ನಾನು ಬ್ಲೌಸ್ ನಲ್ಲಿ ತೋರಿಸ್ತಾ ಇದ್ದೀನಿ. ಈ ಹಿಂದಿನ ಭಾಗದಿಂದ ಮೇಲ್ಗಡೆ ಶೋಲ್ಡರ್ ಇಂದ ಇಟ್ಕೊಂಡು ಈ ಕೆಳಗಡೆವರೆಗೂ ಎಷ್ಟು ಉದ್ದ ಎಷ್ಟಿದೆ ಅನ್ನೋದನ್ನ ಫಸ್ಟ್ ಅಳತೆ ತಗೊಂತೀನಿ. ಸ್ವಲ್ಪ ಲೈಟ್ ಆಗಿ ಜಗ್ಗಿ ತಗೋಬೇಕು. ಇದು 13.5 ಇಂಚ್ ಬರ್ತಾ ಇದೆ. ಇವಾಗ 13.5 ಇಂಚನ್ನ ಫಸ್ಟ್ ನಾ ಮಾರ್ಕ್ ಮಾಡ್ತೀನಿ. ಇಲ್ಲಿ 13.5 ಇಂಚ್ ಎಲ್ಲಿಗೆ ಬಂದಿದೆ ಅಲ್ಲಿ ಒಂದು ಮಾರ್ಕ್ ಮಾಡಿದೀನಿ. ಫಸ್ಟ್ ಅದಕ್ಕೊಂದು ಸ್ಟ್ರೇಟ್ ಆಗಿ ಲೈನ್ ಹಾಕೊಂತೀನಿ. ಆಮೇಲೆ ಇದಕ್ಕ ಅರ್ಧ ಇಂಚ್ ಮಾರ್ಕಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದು ಬಂದು ಶೋಲ್ಡರ್ ಜಾಯಿಂಟ್ ಮಾಡಕ್. ಇಷ್ಟ ಆಯ್ತು. ನಾನು ನಿಮಗೆ ಈ ಶೋಲ್ಡರ್ ಆರ್ಮೋಲ್ ಸೈಡ್ ನಲ್ಲಿ ರಿಂಕಲ್ಸ್ ಬರುತ್ತಲ್ಲ, ಈ ರಿಂಕಲ್ಸ್ ಯಾಕೆ ಬರುತ್ತೆ ಅನ್ನೋದನ್ನ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಬಟ್ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅದು ನನಗೇನು ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಹೇಳಿ. ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ಎಲ್ಲದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಶೋಲ್ಡರ್ ಡ್ರಾಪ್ ಯಾಕೆ ಆಗುತ್ತೆ, ಆರ್ಮೋಲ್ ರಿಂಕಲ್ಸ್ ಯಾಕೆ ಬರುತ್ತೆ, ಮತ್ತೆ ಸ್ಲೀವ್ಸ್ ನಲ್ಲಿ ಸರಿಯಾಗಿ ಕಟಿಂಗ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ನೋಡ್ರಿ. ಸೊ ಇಷ್ಟ ಆಯ್ತಲ್ಲ, ಇಷ್ಟ ಆದ್ಮೇಲೆ ನಾವು ಏನ್ ಮಾಡ್ತೀವಿ, ಫಸ್ಟ್ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಂತೀವಿ. ಅದಕ್ಕೋಸ್ಕರ ಈ ಬ್ಲೌಸ್ ನಲ್ಲಿ ಸೈಡ್ ಫಿಟ್ಟಿಂಗ್ ಇರುತ್ತಲ್ಲ, ಸೈಡ್ ಫಿಟ್ಟಿಂಗ್ ನಲ್ಲಿ ಅಳತೆ ತಗೊಂತೀವಿ. ಇಲ್ಲಿ ಈ ಕಡೆ ಸೈಡ್ ಇಂದು ಇಲ್ಲಿಂದ ಇಲ್ಲಿ ಎಷ್ಟಿದೆ ಅನ್ನೋದನ್ನ ಈ ತರ ಅಳತೆ ತಗೊಂತೀವಿ. ಇದು ಇವಾಗ 8.5 ಇಂಚ್ ಬರ್ತಾ ಇದೆಯಲ್ಲ, ಈ 8.5 ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಕೊಂತೇವೆ. ಒನ್ ಟೈಮ್ ಅಳತೆ ತಗೊಂತೇನೆ. ಈ ಕಡೆ ಸೈಡ್ ಇಂದ ಸಾರಿ 8 ಇಂಚ್ ಬರ್ತಾ ಇದೆ. 8 ಇಂಚಿನ ಮಾರ್ಕ್ ತಗೊಂತೇನೆ. ಯಾಕಂದ್ರೆ ಆ ಕಡೆ ಸೈಡ್ ಇಂದ ಸ್ವಲ್ಪ ನನ್ನದು ಸ್ಲೀವ್ಸ್ ನಲ್ಲಿ ಸ್ವಲ್ಪ ಏರುಪೇರಾಗಿದೆ, ಅದನ್ನ ನೋಡ್ಕೊಂಡು ಮಾಡ್ತಿದ್ದೆ. ಸೊ ಹಂಗಾಗಿ ಈ ಕಡೆಯಿಂದ ಇವಾಗ 8 ಇಂಚ್ ಬಂದಿದೆ ಸೈಡ್ ಫಿಟ್ಟಿಂಗ್. 8 ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಇದನ್ನೊಂದು ಸ್ಟ್ರೈಟ್ ಲೈನ್ ಹಾಕ್ತೀನಿ. ಸ್ಟ್ರೇಟ್ ಲೈನ್ ಹಾಕಿದ್ದಾದ್ಮೇಲೆ ಇವಾಗ ಇದು ನಮಗೆ ಕರೆಕ್ಟ್ ಆಗಿ ನಾವು ಆಲ್ರೆಡಿ ಸ್ಟಿಚಿಂಗ್ ಆಗಿದ್ರ ಮೇಲೆ ಅಳತೆ ತಗೊಂಡಿದೀವಿ. ಇವಾಗ ಇದನ್ನ ನಾವು ಸ್ಟಿಚ್ ಮಾಡ್ಬೇಕಂದ್ರೆ ಇಲ್ಲಿ ಅರ್ಧ ಇಂಚ್ ಬಟ್ಟೆ ಬೇಕಲ್ಲ, ಈ ಅರ್ಧ ಇಂಚಿಗೋಸ್ಕರ ಇಲ್ಲಿ ಇನ್ನೊಂದು ಮಾರ್ಕ್ ಮಾಡ್ತೀವಿ. ಇಷ್ಟ ಆಯ್ತಲ್ವಾ? ಇಷ್ಟ ಆದ್ಮೇಲೆ ಇವಾಗ ಈ ಮೇಲ್ಗಡೆ ಲೈನ್ ಇಂದ ಇಲ್ಲಿ ಲೈನ್ ವರೆಗೂ ಎಷ್ಟಿದೆ ಅನ್ನೋದನ್ನ ಟೇಪ್ ನಲ್ಲಿ ಅಳತೆ ತಗೊಂತೀನಿ.
ಇದು 5.5 ಇಂಚ್ ಬರ್ತಾ ಇದೆ ಅಲ್ಲ, ಈ 5.5 ಇಂಚ್ನ ಇಲ್ಲಿ ನಾನು ಶೋಲ್ಡರ್ಗೆ ಮಾರ್ಕ್ ಮಾಡ್ಕೊತೇನೆ. 5.5 ಇಂಚು ಶೋಲ್ಡರ್, 5.5 ಇಂಚು ಆರ್ಮೋಲ್ ಡೌನಿಂಗ್. ಇದಕ್ಕೆ ಇವಾಗ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ತೀನಿ. ಇಷ್ಟು ಕರೆಕ್ಟ್ ಆಗಿ ಒಂದು ಲೈನ್ ಹಾಕ್ತೀನಿ. ಇಲ್ಲಿ 5.5 ಇಂಚ್ ಬಂದಿರತ್ತಲ್ಲ, ಅದೇ 5.5 ಇಂಚು ಇಲ್ಲಿ ಕೂಡ ಬರ್ಬೇಕು ಕರೆಕ್ಟ್ ಆಗಿ. ಇಲ್ಲಿ ಕೂಡ ಈ ತರ 5.5 ಇಂಚು ಬರ್ಬೇಕು. ಇಷ್ಟಾದ್ಮೇಲೆ ನಾವ್ ಏನ್ ಮಾಡ್ತೀವಿ, ಬ್ಯಾಕ್ ಸೈಡ್ ಇಂದ ಬ್ಲೌಸ್ ನಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಇರುತ್ತಲ್ಲ, ಅಲ್ಲಿಂದ ಟೋಟಲ್ ಆಗಿ ಚೆಸ್ಟ್ ಪಾಯಿಂಟ್ ನ ಅಳತಿ ತಗೊಂತೀವಿ. ಎದೆ ಸುತ್ತಳತಿ ಇರುತ್ತಲ್ಲ ಅದನ್ನ ಅಳತಿ ತಗೊಂತೀವಿ. ಬ್ಲೌಸ್ ಈ ತರ ಕರೆಕ್ಟ್ ಆಗಿ ಹಾಕೋಬೇಕು. ಅಷ್ಟು ಹಾಕೊಂಡು ಈ ಕಡೆ ತೋಳ ಜಾಯಿಂಟ್ ಮಾಡಿರ್ತೇವಲ್ಲ, ಈ ಕಡೆ ಜಾಯಿಂಟ್ ಇಂದ ಈ ಕಡೆ ಜಾಯಿಂಟ್ ವರೆಗೂ ಈ ತರ ಅಳತಿ ತಗೋಬೇಕು. 16 ಇಂಚ್ ಇದೆ ಅಲ್ವಾ, 16 ಇಂಚಿನಲ್ಲಿ 2 ಭಾಗ ಮಾಡಿ 8 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತೇವೆ. ಇದು ಚೆಸ್ಟ್ ಮೆಜರ್ಮೆಂಟ್. ಇವಾಗ ಹಿಂದಿನ ಭಾಗದ 16 ಇಂಚ್ ಅಂದ್ರೆ ಮುಂದಿನ ಭಾಗದ 16 ಇಂಚು. ಟೋಟಲ್ ಆಗಿ ಎಷ್ಟಾಯ್ತು, 32 ಇಂಚ್ ಆಗ್ತೈತಿ. ಸೊ ಇವಾಗ ನಾವು ಹಿಂದಿನ ಭಾಗ ತಗೊಂಡಿದ್ದೇವಲ್ಲ, ಅದು ಒಂದ್ರಲ್ಲಿನೇ ನಾವು 2 ಭಾಗ ಮಾಡಿದ್ರೆ 8 ಇಂಚ್ ಬರುತ್ತೆ. ಈಗ ಟೋಟಲ್ ಆಗಿ 32 ಇಂಚ್ ನಲ್ಲಿ 4 ಭಾಗ ಮಾಡಿದ್ರು ಕೂಡ ನಮಗೆ 2 ಇಂಚೇ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಇವಾಗ ನಮಗೆ 32 ಇಂಚ್ ನಲ್ಲಿ 4 ಭಾಗ ಮಾಡಬೇಕು. 16 ಇಂಚ್ ನಲ್ಲಿ ಅಂದ್ರೆ 2 ಭಾಗ ಅಷ್ಟೇ ಮಾಡಬೇಕು. ಇಲ್ಲಿ 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡೆ. ಚೆಸ್ಟ್ ಪಾಯಿಂಟ್ ಇದು ಬಂದು ಚೆಸ್ಟ್ ಪಾಯಿಂಟ್, ಇದು ಬಂದು ಶೋಲ್ಡರ್, ಇಲ್ಲಿ ಬಂದು ಸೊಂಟದ ಸುತ್ತಳತೆ. ಇಷ್ಟ ಆಯ್ತಲ್ಲ, ಇಷ್ಟು ಕಾಮನ್ ಆಗಿ ನಾವು ಮಾರ್ಕ್ ಮಾಡ್ಕೊಂತೀವಿ. ಇವಾಗ ಶೋಲ್ಡರ್ ಡ್ರಾಪ್ ಆರ್ಮೋಲ್ದು ಇಲ್ಲಿ ಏನು ನಾವು ಬ್ಲೌಸ್ ಹೊಲ್ದಿರ್ತೇವಲ್ಲ, ಬ್ಲೌಸ್ ಹೊಲ್ದ್ಮೇಲೆ ಇಲ್ಲಿ ರಿಂಕಲ್ಸ್ ಕುಂತ್ಕೊಂಡಿರುತ್ತೆ ನೋಡ್ರಿ ಹಿಂದ್ಗಡೆ. ಇಲ್ಲಿ ಮುದುಡ್ಕೊಂಡ್ಬಿಟ್ಟಿರುತ್ತೆ, ಇಲ್ಲಿ ಬಟ್ಟೆ ಈ ತರ ಮುದುಡ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಾಂದ್ರೆ ಇಲ್ಲಿ ನಿರ್ಗಿ ಬಂದಿರ್ತೈತಿ, ಆ ತರ ಆಗಿರ್ತೈತಲ್ಲ. ಅದು ಯಾಕಾಗುತ್ತೆ ಅನ್ನೋದನ್ನ ಇದ್ರಲ್ಲಿ ಇವಾಗ ನಾನು ಹೇಳ್ತಾ ಇದ್ದೀನಿ. ಯಾವ ತರ ಅಂದ್ರೆ ಇಲ್ಲಿ ಇದೆ ನೋಡ್ರಿ, ಇವಾಗ ನಾನು ಇದನ್ನ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿ ಏನ್ ನಾವು ಬಾಕ್ಸ್ ಲೈನ್ ಹಾಕಿದೀವಲ್ಲ, ಇಲ್ಲಿಂದ ಇಲ್ಲಿ 1 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಈ ಮೂಲಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನೇನ್ ಶೇಪ್ ತೆಗಿತೇವೆ ನಾವು, ಆರ್ಮೋಲ್ದು ಶೇಪು, ಈ ಮೂಲಿಯಿಂದ ಈ ಕಡೆ 2 ಇಂಚು ಅಥವಾ 2.5 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 2.5 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇದು ಈ ತರ ಸ್ಟ್ರೇಟ್ ಬರಬೇಕು. ಸ್ಟ್ರೇಟ್ ಬಂದ್ಮೇಲೆ ಇಲ್ಲಿ ನಾವು ಇಲ್ಲಿ 1 ಇಂಚಿಗೆ ಈ ಮೂಲಿ 1 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದೇವಲ್ಲ, ಈ ಮೂಲಿಯಿಂದ ಈ ತರ ರೌಂಡ್ ಆಗಿ ಇದನ್ನ ಶೇಪ್ ತೆಗಿಬೇಕು. ಈ ತರ ಇದನ್ನ ನಾವು ಶೇಪ್ ತೆಗೆದಾಗ ಇಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗಿ ಇದನ್ನ ಕಂಕುಳದ ಸುತ್ತಳತೆ ಏನಿರ್ತೈತಿ ಅದಕ್ಕೆ ಕರೆಕ್ಟ್ ಆಗಿ ಇದು ಕೂಡುತ್ತೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ಇಲ್ಲಿ ನಾವು ಇಷ್ಟೇ ತೆಗಿಬೇಕು, ಈ ಶೇಪ್ ಅನ್ನೋದು ಇಷ್ಟೇ ತೆಗಿಬೇಕು, ಈ ತರ ರೌಂಡ್ ಆಗಿ ಬರ್ಬೇಕಿದು. ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ, ಈ ರೌಂಡ್ ಆಗಿ ಇಲ್ಲಿ ಬರ್ಬೇಕಾಗಿರೋದನ್ನ ಇಲ್ಲಿ ಈ ತರ ತಗೊಂತಾರೆ, ಈ ರೌಂಡಿಂಗ್. ಇದು ಅರ್ಥ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ, ಈ ಕರೆಕ್ಟ್ ಆಗಿ ರೌಂಡ್ ಶೇಪ್ ಹಿಂಗ್ ಬರ್ಬೇಕಲ್ವಾ, ಅದನ್ನ ಬಿಟ್ಟು ಈ ಮುಂದ್ಗಡೆ ಈ ತರ ಶೇಪ್ ತೆಗಿತಾರೆ. ಈ ತರ ಶೇಪ್ ತೆಗೆದಾಗ ಏನಾಗ್ತೈತಿ ಅಂದ್ರೆ, ಇಲ್ಲಿ ಇವಾಗ ಎಕ್ಸ್ಟ್ರಾ ಬಟ್ಟೆ ಅಂತ ಉಳಿಯುತ್ತ ನಮಗೆ, ಇಲ್ಲಿ ಶೇಪ್ ತೆಗಿರೋದನ್ನ ನಾವ್ ಇಲ್ಲಿ ಶೇಪ್ ತೆಗೆದಾಗ ಇದಿಷ್ಟು ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತೆ. ಇದು ಎಷ್ಟು ಎಕ್ಸ್ಟ್ರಾ ಬಟ್ಟೆ ಏನಾಗುತ್ತೆ, ನಾವು ಬ್ಲೌಸ್ ಹೊಲದಾದ್ಮೇಲೆ ಬ್ಲೌಸ್ ಹಾಕೊಂಡಾಗ ಈ ಭುಜದ ಕಡೆ ಸರಿಯಾಗಿ ಕೂಡಂಗಿಲ್ಲ. ಈ ಕಂಕುಳದ ಸುತ್ತಳತೆ ಏನಿರ್ತೈತಲ್ಲ, ಆ ಕಂಕುಳದ ಸುತ್ತಳತೆ ಕಡೆ ಅದಕ್ಕಿಂತ ಮುಂದೆ ಬರುತ್ತೆ. ಅದು ಈ ಪಾಯಿಂಟ್ ಇಲ್ಲಿ ಕರೆಕ್ಟ್ ಆಗಿ ಕೂಡಬೇಕು, ಅದು ಬಂದು ಇಲ್ಲಿ ಮುಂದ್ಗಡೆ ಬರುತ್ತೆ. ಅವಾಗ ಇಲ್ಲಿ ಏನಾಗುತ್ತೆ, ಬಟ್ಟೆ ಈ ತರ ರಿಂಕಲ್ಸ್ ಬರುತ್ತೆ, ಅಥವಾ ಇಲ್ಲಿ ನೀರ್ಗಿ ಟೈಪ್ ಈ ತರ ಬರುತ್ತೆ. ಸೊ ಹಂಗಾಗಿ ನಾವು ಆರ್ಮೋಲ್ದು ಶೇಪ್ ನ ಮಾರ್ಕ್ ಮಾಡ್ಕೊಳ್ಳುವಾಗ ಈ ಬಾಕ್ಸ್ ಮಾಡ್ತೇವಲ್ಲ, ಈ ತರ ಈ ಬಾಕ್ಸ್ ಹಾಕೊಂತೇವಲ್ಲ, ಆರ್ಮೋಲ್ ಡೌನಿಂಗ್ ಇಲ್ಲೇನಿದೆ ಈ ಮೂಲಿಯಿಂದ ಈ ತರ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿವೈಡ್ ಮಾಡ್ಕೊಂಡು ಈ ತರ ಮಾಡ್ಬೇಕಾಗುತ್ತೆ. ಇನ್ಮೇಲೆ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಲ್ಲ ಹೇಳ್ತಾ ಹೋಗ್ತೀನಿ. ಅವಾಗ ಯಾವ ಮೆಜರ್ಮೆಂಟ್ ಗೆ ಎಷ್ಟೆಷ್ಟು ಇದನ್ನ ಮಾರ್ಕ್ ತಗೋಬೇಕು ಅನ್ನೋದನ್ನ ನಾನು ನಿಮಗೆ ಕರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಈಗ ಬಂದು ಇವಾಗ ಮಾತ್ರ ಇಲ್ಲಿಂದ 1 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಇಲ್ಲಿಂದ ಅಷ್ಟೇ ಇದು ರೌಂಡ್ ಬರಬೇಕು.
ಇಲ್ಲಿಂದ ಈ ತರ ರೌಂಡ್ ತೆಗಿಬಾರ್ದು. ಕರೆಕ್ಟ್ ಇಲ್ಲಿಂದ ಇಲ್ಲಿಗೆ, ಈ ಕಡೆ ಈ ಮೂಲೆಯಿಂದ ಇಲ್ಲಿ ಒಂದ್ 2.5 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಒಂದ್ 2.5 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಈ ಎರಡರ ಮತ್ತೆ ಅಷ್ಟೇನೆ ಇದು ಕರೆಕ್ಟ್ ಆಗಿ ಈ ತರ ರೌಂಡ್ ಬರ್ಬೇಕು. ಅವಾಗ ಇದು ಶೋಲ್ಡರ್ ಆರ್ಮೋಲ್ ರಿಂಕಲ್ಸ್ ಬರಂಗಿಲ್ಲ. ಸೊ ಈ ಪಾಯಿಂಟ್ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಇವಾಗ ಫಸ್ಟ್ ನಾವು ಚೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ, ಅದಾದ್ಮೇಲೆ ಸೊಂಟದ ಸುತ್ತಳತೆ ನೋಡ್ಕೊಳ್ಳೋಣ. ಸೊಂಟದ ಸುತ್ತಳತೆ ನೋಡ್ಕೊಳ್ಳುವಾಗ ಈ ಉಕ್ಸ್ ಮನಿ ಇರ್ತೈತಲ್ಲ, ಉಕ್ಸ್ ಮನಿನ ಈ ತರ ಫೋಲ್ಡ್ ಮಾಡ್ಬಿಡ್ಬೇಕು. ಫೋಲ್ಡ್ ಮಾಡಿ ಟೋಟಲ್ ಆಗಿ ಬ್ಲೌಸ್ ನಲ್ಲಿ ಸುತ್ತಳತೆ ಎಷ್ಟಿದೆ ಅನ್ನೋದನ್ನ ಅಳತೆ ತಗೋಬೇಕು. 27 ಇಂಚ್ ಇದೆ. 27 ಇಂಚಿನ 4 ಭಾಗ ಮಾಡ್ಬೇಕು. 27 ಇಂಚಿನ 4 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ ಎಷ್ಟು ಬರುತ್ತೆ ನೋಡ್ಕೋಬೇಕು. 7.25 ಇಂಚ್ ಬರ್ತಾ ಇದೆ. 7.25 ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಬೇಕು. ಅದಾದ್ಮೇಲೆ ಇದಕ್ಕೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. ಇವಾಗ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದೇವಲ್ಲ, ಅಲ್ಲಿಗೆ ಇದನ್ನ ಜಾಯಿಂಟ್ ಮಾಡ್ಬೇಕು ಈ ತರ ಸ್ಕೇಲ್ ಇಂದ. ನೆಕ್ಸ್ಟ್ ಇದ್ರ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡಿ ಈ ಕಡೆ ಮಾರ್ಕ್ ಮಾಡಿ ಇದಕ್ಕೂ ಒಂದು ಲೈನ್ ಹಾಕ್ಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ 5.5 ಇಂಚ್ ಬಂದಿದೆಲ್ಲ, ಈ 5.5 ಇಂಚಿನಲ್ಲಿ 2 ಭಾಗ ಮಾಡಬೇಕು. 2 ಭಾಗ ಅಂದ್ರೆ ಒಂದ್ ಸೈಡ್ ಇಂದು 2.25 ಇಂಚು. ಇವಾಗ ಒಂದ್ ಸೈಡ್ ಇಂದ ಬಂದು ಶೋಲ್ಡರ್ ಆಯ್ತು, ಇನ್ನೊಂದ್ ಸೈಡ್ ಇಂದ ಬಂದು ನೆಕ್ ಬಿಡ್ತಾ ಇತ್ತು. ಈಗ ಇದರಲ್ಲಿ ನಾನು ನಿಮಗೆ ಶೋಲ್ಡರ್ ಡ್ರಾಪ್ ಯಾಕೆ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಇವಾಗ ಇದು ಬ್ಲೌಸ್, ಇದು ಅಳತಿ ಬ್ಲೌಸ್. ಇದು ಬಂದು ಇವಾಗ 32 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ಈ ಚೆಸ್ಟ್ ಮೆಜರ್ಮೆಂಟ್ ಯಾವ ತರ ಇರುತ್ತೆ, ಆ ಮೆಜರ್ಮೆಂಟ್ ಗೆ ಇಷ್ಟೇ ನಾವು ತೋಳ್ನ ಡೀಪ್ ನ ಮಾರ್ಕ್ ಮಾಡ್ಬೇಕು ಅನ್ನೋದು ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಇವಾಗ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಈ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾವು ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಈ ಶೋಲ್ಡರ್ ಜಾಯಿಂಟ್ ನು ಸೇರಿಸ್ಕೊಂಡು ಒಂದು 9.25 ಇಂಚ್ ಮಾರ್ಕ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ನಾವೇನ್ ಮಾಡ್ತೀವಿ 10 ಇಂಚು 10.25 ಇಂಚು ಈ ತರ ಇನ್ನೊಂದ್ ಸ್ವಲ್ಪ ಡೀಪ್ ಇಡಕ್ ಹೋಗ್ತೇವೆ. ಡೀಪ್ ಇಟ್ಟಾಗ ಏನಾಗುತ್ತೆ, ಇಲ್ಲಿ ಡೀಪ್ ಜಾಸ್ತಿ ಆಗುತ್ತೆ. ಇಲ್ಲಿ ಡೀಪ್ ಜಾಸ್ತಿ ಆದಾಗ ಈ ಶೋಲ್ಡರ್ ಅನ್ನೋದು ನಮಗೆ ಈ ತರ ಇಳಿತಾ ಹೋಗುತ್ತೆ, ಇಲ್ಲಿ ಕರೆಕ್ಟ್ ಆಗಿ ಕೂಡಂಗಿಲ್ಲ. ಸೊ ಹಂಗಾಗಿ ಬ್ಲೌಸ್ ಮೆಜರ್ಮೆಂಟ್ ಎಷ್ಟಿದೆ ಅದನ್ನ ನೋಡ್ಕೊಂಡು ಅದಕ್ಕೆ ತಕ್ಕಂಗನೆ ನಾವು ಡೀಪ್ ನ ಮಾರ್ಕ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ಜಾಸ್ತಿ ನಾವು ಡೀಪ್ ಏನಾದ್ರೂ ಮಾರ್ಕ್ ಮಾಡ್ತೇವೆ ಅಂದ್ರೆ ಅವಾಗ ಈ ಶೋಲ್ಡರ್ ಏನಿದೆ, ಈ ಶೋಲ್ಡರ್ ನ ನಾವು ಕಡಿಮೆ ತಗೋಬೇಕಾಗುತ್ತೆ. ಈ ಶೋಲ್ಡರ್ನು ನಾವು ಕಡಿಮೆ ತಗೊಂಡಿಲ್ಲ, ಡೀಪ್ ನು ಜಾಸ್ತಿ ಇಟ್ಟಿದ್ದೇವೆ ಅಂದ್ರೆ ಅವಾಗ ಇದು ಶೋಲ್ಡರ್ ಡ್ರಾಪ್ ಬರುತ್ತೆ. ಸೊ ಇವಾಗ ಇದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಲ್ವಾ, ಈ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ನನಗೆ ಇಲ್ಲಿ ಒಂದು 9.25 ಇಂಚು ಮೇಲ್ಗಡೆ ಈ ಶೋಲ್ಡರ್ ಇರುತ್ತಲ್ಲ, ಈ ಶೋಲ್ಡರ್ ಜಾಯಿಂಟ್ ಇಲ್ಲಿ 1/2 ಇಂಚ್ ಏನ್ ಮಾರ್ಕ್ ಮಾಡಿದ್ದೀನಿ ಅದನ್ನು ಸೇರಿಸ್ಕೊಂಡು 9.25 ಇಂಚ್ ಮಾರ್ಕ್ ಮಾಡಿದ್ರೆ ಸಾಕಾಗ್ತೈತಿ. ಇಷ್ಟು ನಾನು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗ್ತೈತಿ. ಇವಾಗ ಇಷ್ಟನ್ನ ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ ಮಾಡಿ ಬ್ಲೌಸ್ ನ ಸ್ಟಿಚ್ ಮಾಡಿದ್ರೆ ಇದು ಕರೆಕ್ಟ್ ಆಗಿ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗಂಗಿಲ್ಲ. ಇಷ್ಟ ಆಯ್ತಲ್ವಾ? ಇಷ್ಟ ಆದ್ರೆ ಇದು ಏನಿದೆ ಇವಾಗ ಶೋಲ್ಡರ್ ಕರೆಕ್ಟ್ ಆಗಿ ಕೂಡುತ್ತೆ. ಇವಾಗ ನಾನು ಇದನ್ನ ಏನ್ ಮಾಡ್ತೇನೆ, 9.25 ಇರೋದನ್ನ 10.25 ಇಂಚ್ ಮಾಡ್ತೇನೆ. ಅಂದ್ರೆ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತಗೊಂತ ಇದ್ದೇನೆ. ಇಲ್ಲಿ 1 ಇಂಚು ಈ ತರ ಎಕ್ಸ್ಟ್ರಾ ತಗೊಂತ ಇದ್ದೇನೆ. ಇಲ್ಲಿ ಎಕ್ಸ್ಟ್ರಾ ತಗೊಂಡಾಗ ಇಲ್ಲಿ ಏನಾಯ್ತು, ಡೀಪ್ ನಮಗೆ ಜಾಸ್ತಿ ಆಗುತ್ತೆ. ಡೀಪ್ ಜಾಸ್ತಿ ಆದಾಗ ಈ ಶೋಲ್ಡರ್ ಏನಿರುತ್ತೆ ಅದು ಕರೆಕ್ಟ್ ಆಗಿ ಕೂಡಂಗಿಲ್ಲ, ಈ ತರ ಹಿಂಗ ಅಗಲ ಆಗುತ್ತೆ. ಈ ಡೀಪ್ ಏನಿದೆ ಈ ತರ ಹಿಂಗ ಅಗಲ ಆಗುತ್ತೆ. ಹಿಂಗ ಅಗಲ ಆದಾಗ ಈ ಶೋಲ್ಡರ್ ಏನಿದೆ ಈ ಶೋಲ್ಡರ್ ಕರೆಕ್ಟ್ ಆಗಿ ಕೂಡಂಗಿಲ್ಲ, ಅವಾಗ ಇಳಿತಾ ಹೋಗುತ್ತೆ, ಭುಜ ಇಳಿತಾ ಹೋಗುತ್ತೆ. ಸೊ ಹಂಗಾಗಿ ಇವಾಗ ಈ ತರ ನೀವು ಇಲ್ಲಿ 9.25 ಇಂಚ್ ನಾನು ತಗೋಬೇಕಾಗಿತ್ತು, ಬಟ್ ನಾನು 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ, 10.25 ಇಂಚ್ ತಗೊಂಡಿದ್ದೀನಿ. ಈ ತರ ನೀವು ತಗೊಂಡಾಗ ಇಲ್ಲಿ ಏನ್ ಮಾಡ್ಬೇಕು, ಈ ಶೋಲ್ಡರ್ ಇರುತ್ತಲ್ಲ ಇಲ್ಲಿ 5.25 ಇಂಚ್ ನಾನು ತಗೊಂಡಿದ್ದೇನೆ ಇವಾಗ ಶೋಲ್ಡರ್ದು, ಇದರಲ್ಲಿ 1/2 ಇಂಚ್ ಕಡಿಮೆ ಮಾಡಿ 5 ಇಂಚಿಗೆ ತಗೋಬೇಕು. ಈ ತರ 5 ಇಂಚಿಗೆ ತಗೋಬೇಕು. 5 ಇಂಚಿಗೆ ತಗೊಂಡಾಗ ಇಲ್ಲಿ ಏನಾಯ್ತು, ಇವಾಗ 5 ಇಂಚಿಗೆ ನಾನು ತಗೊಂಡಿದ್ರೆ 2.25 ಇಂಚ್ ಅಷ್ಟೇ ನೆಕ್ ವಿಡ್ತ್ ಬರುತ್ತೆ. ನೆಕ್ ವಿಡ್ತ್ ಬಂದಾಗ
ಇದು ಏನಾಯ್ತು, ಈ ಶೋಲ್ಡರ್ ಒಳಗಡೆ ಹೋಯ್ತು, ಅಂದ್ರೆ ಇದು ಹೊರಗಡೆ ಬರುತ್ತಲ್ಲ ಭುಜ, ಇದು ಒಳಗಡೆ ಬಂತು. ಇವಾಗ ಅರ್ಧ ಇಂಚು ಒಳಗಡೆ ಬಂತು. ಒಳಗಡೆ ಬಂದಾಗ ಇಲ್ಲಿ ಏನ್ ನಾವು ಡೀಪ್ ನೆಕ್ ಮಾರ್ಕ್ ಮಾಡ್ತೇವಲ್ಲ, ಅದು ಇಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ, ನಮಗೆ ಟೈಟ್ ಆಗಿ ಹಿಡ್ಕೊಳ್ಳುತ್ತೆ. ಅವಾಗ ಇದು ಶೋಲ್ಡರ್ ಡ್ರಾಪ್ ಆಗಂಗಿಲ್ಲ. ಈ ಪಾಯಿಂಟ್ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನಾವು ಎಲ್ಲಾ ಮೆಜರ್ಮೆಂಟ್, ಇವಾಗ ನಾನು ತಗೊಂಡಿರೋದು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್. ಅಂದ್ರೆ ಈ ಚೆಸ್ಟ್ ಮೆಜರ್ಮೆಂಟ್ ಗೆ ಈ ಶೋಲ್ಡರ್ ಜಾಯಿಂಟ್ ನು ಸೇರಿಸ್ಕೊಂಡು ನಾ ಇಲ್ಲಿ 9.5 ಇಂಚು ನೆಕ್ ವಿಡ್ತ್ ಮಾರ್ಕ್ ಮಾಡಿದೆ. ನೆಕ್ ಇಂದು ಡೀಪ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ನಾವು ಡೀಪ್ ಮಾರ್ಕ್ ಮಾಡ್ಕೊಂಡಾಗ ಇಷ್ಟೇ ಶೋಲ್ಡರ್ ಇಟ್ಟು ಕೂಡ ನಡೀತೈತಿ, 5.5 ಇಂಚ್ ಇಟ್ಟು ಕೂಡ ನಡೀತೈತಿ. ಬಟ್ ನಾನು ಇಲ್ಲಿ ಏನ್ ಮಾಡಿದೀನಿ, 10.5 ಇಂಚ್ ಇಟ್ಕೊಂಡಿದ್ದೀನಿ. ಇನ್ನ 1.5 ಇಂಚ್ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದಾಗ ಈ ಡೀಪ್ ನಮಗೆ ಜಾಸ್ತಿ ಆಗುತ್ತೆ. ಡೀಪ್ ಜಾಸ್ತಿ ಆದಾಗ ಇಲ್ಲಿ ಅಗಲ ಆಗುತ್ತೆ, ಇಲ್ಲಿ ಕೂಡ ಅಗಲ ಬರುತ್ತೆ. ಅಗಲ ಬಂದಾಗ ಈ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಅಂತ ಟೈಮ್ ನಲ್ಲಿ ನಾವು ಇಲ್ಲಿ ಏನ್ 5.5 ಇಂಚ್ ಬಂದಿತ್ತಲ್ಲ, 5.5 ಇಂಚಿನಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ 5 ಇಂಚಿಗೆ ಮಾರ್ಕ್ ಮಾಡಬೇಕು. ಅಂದ್ರೆ ಇವಾಗ ನಾನು 5 ಇಂಚ್ ಮಾರ್ಕ್ ಮಾಡಿದ್ದೀನಿ ಅಂದ್ರೆ ನೀವು 5 ಇಂಚಿಗೆ ಮಾರ್ಕ್ ಮಾಡ್ಬೇಕು ಅಂತಲ್ಲ. ನಿಮ್ ಬ್ಲೌಸ್ ನಲ್ಲಿ ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು. ನಿಮ್ ಬ್ಲೌಸ್ ನಲ್ಲಿ ನೀವು ಹಾಕೊಂಡಿರೋ ಬ್ಲೌಸ್ ಅಥವಾ ಮೆಜರ್ಮೆಂಟ್ ತಗೊಂಡಿರುವಂತ ಬ್ಲೌಸ್ ಕರೆಕ್ಟ್ ಆಗಿ ಫಿಟ್ಟಿಂಗ್ ಇದೆ ಅಂದ್ರೆ ನೆಕ್ ಅಷ್ಟೇ ಇಟ್ಟು ಹೊಲಿಬೇಕು ಅಂದಾಗ ಕರೆಕ್ಟ್ ಆಗಿ ಅಷ್ಟೇನೆ ಇಟ್ಟು ಹೊಲಿಬೇಕು. ಅಥವಾ ಇನ್ನು ನೆಕ್ ಜಾಸ್ತಿ ಇಡಬೇಕು, ನಮಗೆ ಇನ್ನೊಂದ್ ಸ್ವಲ್ಪ ನೆಕ್ ಜಾಸ್ತಿ ಬೇಕು ಅಂದಾಗ ಈ ತರ ನೀವು ಶೋಲ್ಡರ್ ನಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಶೋಲ್ಡರ್ ಮಾರ್ಕ್ ನ ಮಾಡಬಹುದು. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಇವಾಗ ನೆಕ್ ನಾನು ಮಾರ್ಕ್ ಮಾಡ್ತೀನಿ. ನೆಕ್ ಮಾರ್ಕ್ ಮಾಡಿದಾಗ ಇಲ್ಲಿ ಏನ್ ಮಾಡ್ಬೇಕು, 1/4 ಇಂಚ್ ಒಳಗಡೆ ಮಾರ್ಕ್ ಮಾಡ್ಬೇಕು. ಈ ತರ 1/4 ಇಂಚ್ ಒಳಗಡೆ ಮಾರ್ಕ್ ಮಾಡ್ಬೇಕು. ಆಮೇಲೆ ಇಲ್ಲಿ ಬ್ರಾಡ್ ಬಂದು ಇದು ಬಂದು ನೆಕ್ ಬಿಡ್ತು, ಇಲ್ಲಿ ಬರೋದು ಬ್ರಾಡ್. ಇಲ್ಲಿ ಏನ್ ನಾವು ಮಾರ್ಕ್ ಮಾಡ್ತೇವೆ ಇಲ್ಲಿ ಬರೋದು ಬ್ರಾಡ್. ಈ ಬ್ರಾಡ್ ನ ನಾವು ಮಾರ್ಕ್ ಮಾಡಿದವಾಗ ಇದು ಏನಿದೆ ಅಲ್ಲ ಈ ಮಾರ್ಕ್ ಒಳಗಡೆನೆ ಈ ತರ ಮಾಡೋದ್ರ ಬದ್ಲಿ ಇನ್ನೊಂದ್ ಸ್ವಲ್ಪ ನೀವು ಹೊರಗಡೆ ಮಾಡ್ಬೇಕು ಅನ್ಕೊಡ್ರಿ. ಈ ಹೊರಗಡೆ ಮಾರ್ಕ್ ಮಾಡುವಾಗ ಇದ್ರಕ್ಕಿಂತ ಈ ಲೈನ್ ಕಿಂತ ಒಂದ್ ಅರ್ಧ ಇಂಚ್ ಅಷ್ಟೇ ಹೊರಗಡೆ ಇರ್ಬೇಕದು. ಅದಕ್ಕಿಂತ ಜಾಸ್ತಿ 1 ಇಂಚು ಹಂಗೆಲ್ಲ ಹೊರಗಡೆ ಇದ್ರೆ ಇಲ್ಲಿ ಏನಾಗುತ್ತೆ, ಅಗಲ ಜಾಸ್ತಿ ಆಗ್ಬಿಡುತ್ತೆ. ಅಗಲ ಜಾಸ್ತಿ ಆಗಿ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿಕ್ಕಿಂತ ಇವಾಗ ನಾನು ಇದ್ರ ಒಳಗಡೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಾಗ ಏನ್ ಮಾಡ್ತೀನಿ, ಒಂದ್ ಸ್ವಲ್ಪ ಅರ್ಧ ಇಂಚ್ ಅಷ್ಟೇ ಹೊರಗಡೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ತರ ಮಾರ್ಕ್ ಮಾಡ್ಬೇಕು. ಅದಾದ್ಮೇಲೆ ಇಲ್ಲಿ ನಾವು ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ಈ ಶೋಲ್ಡರ್ ಇದೆಯಲ್ಲ, ಈ ಶೋಲ್ಡರ್ ಸೈಡ್ ಒಂದ್ 1/4 ಇಂಚ್ ಅಷ್ಟು ಈ ತರ ಡೌನ್ ಕಟಿಂಗ್ ಮಾಡ್ಕೋಬೇಕು. ಡೌನ್ ಕಟಿಂಗ್ ಮಾಡಿ ಈ ಕಡೆ ಈ ನೆಕ್ ಸೈಡ್ ಡೌನ್ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರೆ ಇದು ಇವಾಗ ಡೌನ್ ಆಗಿರುತ್ತಲ್ವಾ, ಈ ಶೋಲ್ಡರ್ ಸೈಡ್ ಡೌನ್ ಆಗಿರುತ್ತೆ. ಅವಾಗ ಇಲ್ಲಿ ಕರೆಕ್ಟ್ ಆಗಿ ಫಿಟ್ಟಿಂಗ್ ಹಿಡ್ಕೊಳುತ್ತೆ. ಅವಾಗ ಇಲ್ಲಿ ಶೋಲ್ಡರ್ ಡ್ರಾಪ್ ಬರಂಗಿಲ್ಲ. ಸೊ ಇಷ್ಟ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಈ ಶೋಲ್ಡರ್ ಡ್ರಾಪ್ ನಾವು ಕಡಿಮೆ ಮಾಡ್ಬೇಕಂದ್ರೆ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಈ ತರ ನಾವು ಕಸಿ ಹಾಕಿ ಕೊಡ್ಬೋದು. ಡೋರಿ ಈ ತರ ಕಸಿ ಹಾಕಿ ಕೊಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋದನ್ನ ನಾವು ತಡಿಬಹುದು. ಬಟ್ ಏನಂದ್ರೆ ಕೆಲವೊಬ್ಬರಿಗೆ ಈ ತರ ಕಸಿ ಹಾಕ್ಸೋದು ಇಷ್ಟ ಇರಂಗಿಲ್ಲ. ಸೊ ಹಂಗಾಗಿ ಅವಾಗ ಆ ತರ ಟೈಮ್ ನಲ್ಲಿ ನಾವು ಈ ತರ ಮಾಡ್ಬೇಕು. ಇಲ್ಲಿ ನಾವು ಏನಾದ್ರೂ ನೆಕ್ ವಿಡ್ತ್ ಜಾಸ್ತಿ ತಗೊಂಡಿದೀವಿ ಅಂದ್ರೆ ಇಲ್ಲಿ ನಾವು ಶೋಲ್ಡರ್ ನ ಒಂದ್ ಅರ್ಧ ಇಂಚ್ ಕಡಿಮೆ ಮಾಡ್ಕೋಬೇಕು. ಮತ್ತೆ ಈ ಶೋಲ್ಡರ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ತರ ಒಂದು 1/4 ಇಂಚು ಡೌನಿಂಗ್ ತಗೋಬೇಕು. ಡೌನಿಂಗ್ ತಗೊಂಡು ನಾವ್ ಈ ತರ ಕಟಿಂಗ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗಂಗಿಲ್ಲ. ಸೊ ಇವ್ 2 ವಿಷಯ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಆರ್ಮೋಲ್ದು ರಿಂಕಲ್ಸ್ ಬರೋದಕ್ಕ ನಾವ್ ಏನ್ ಮಾಡ್ಬೇಕು, ಮತ್ತೆ ಈ ಶೋಲ್ಡರ್ ಡ್ರಾಪ್ ಆಗೋದಕ್ಕ ಏನ್ ಮಾಡ್ಬೇಕು, ಈ 2 ಪರ್ಫೆಕ್ಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ಇದು ಅದಾದ್ಮೇಲೆ ಈ ಟಕ್ಸ್, ಇಲ್ಲಿ ಟಕ್ಸ್ ಮಾರ್ಕ್ ಮಾಡ್ಕೋಬೇಕು. ಈ ಟಕ್ಸ್ ಇಂದ ಇಂಪಾರ್ಟೆಂಟ್ ಆಗುತ್ತೆ. ಟಕ್ಸ್ ಯಾವ ತರ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಹೇಳ್ತೇನೆ ನಿಮಗೆ. ಟಕ್ಸ್ ಬಂದು ಇಲ್ಲಿ ಹಿಂದಿನ ಭಾಗದ್ದು ಒಂದು 3 ಇಂಚು ಅಥವಾ 3.5 ಇಂಚ್ ಅಷ್ಟೇ ಇರ್ಬೇಕು. ಇದಾದ್ಮೇಲೆ ಇದು ಒಂದು ರೀಸನ್ ಆಗುತ್ತೆ ನಮಗೆ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ. ಈ ಟಕ್ಸ್ ಇರುತ್ತಲ್ಲ, ಈ ಟಕ್ಸ್ ಕೂಡ ಒಂದು ರೀಸನ್ ಆಗುತ್ತೆ. ಹೆಂಗಂದ್ರೆ ಇವಾಗ ಈ ಬ್ಲೌಸ್ ನೀವು ನೋಡ್ತಿದ್ರಲ್ಲ, ಈ ಬ್ಲೌಸ್ ಬಂದು ಇಲ್ಲಿ ಟಕ್ಸ್ ಹಿಡಿದೇ ಇರ್ತೇವಲ್ಲ, ಇದು ಕರೆಕ್ಟ್ ಆಗಿ ನೀಟಾಗಿ ಈ ತರ ಕುಂತ್ಕೊಂಡಿದೆ. ಈ ಟಕ್ಸ್ ನ ನಾವು ಈ ತರ ಒಂದ್ ಸ್ವಲ್ಪ ಹಿಂಗ್ ಜಾಸ್ತಿ ಹಿಡಿದಾಗ ಏನಾಗುತ್ತೆ, ಇದು ಏನಿದೆ ಇದು ಬಂದು ಹಿಂಗಾಗುತ್ತೆ, ಹಿಂಗಾಗ್ಲಾಗುತ್ತೆ. ಇಲ್ಲಿ ಜಾಸ್ತಿ ನಾವು ಬಟ್ಟೆ ಹಿಂಗಿಡ್ದಾಗ ಇದು ಬಂದು ಈ ತರ ಹಿಂಗ್ ಕೂಡುತ್ತೆ. ಇಲ್ಲಿ ಕುಂತ್ಕೊಂಡಾಗ ಇಲ್ಲಿ ಅವಾಗ ಕೂಡ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ, ಭುಜ ಇಳಿತಾ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ನಾವು ಟಕ್ಸ್ ಹಿಡಿತೇವಲ್ಲ, ಈ ಟಕ್ಸಿನ ಬಟ್ಟೆ ಬಂದು ಒಳಗಡೆ
ಜಾಸ್ತಿ ಹಿಡಿಬಾರ್ದು. ಒಂದು ಅರ್ಧ ಇಂಚ್ ಅಷ್ಟೇ ಕರೆಕ್ಟ್ ಆಗಿ ಹಿಡಿಬೇಕು. ಈ ಬಟ್ಟೆ ಏನಿದೆ ಇದು ಅರ್ಧ ಇಂಚ್ ಅಷ್ಟೇ ಇರಬೇಕು. ಉದ್ದ ಬಂದು ಒಂದ್ 3 ಇಂಚು ಅಥವಾ 3.5 ಇಂಚ್ ಅಷ್ಟೇ ಇರಬೇಕು. ಇಷ್ಟು ಮಾತ್ರ, ಇಷ್ಟು ಕರೆಕ್ಟ್ ಆಗಿ ನಾವು ಸ್ಟಿಚ್ ಮಾಡಿದೀವಿ ಅಂದ್ರೆ ಶೋಲ್ಡರ್ ಡ್ರಾಪ್ ನ ನಾವು ತಡಿಬಹುದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಲ್ಲ, ಇದರಿಂದ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಶೋಲ್ಡರ್ ಡ್ರಾಪ್ ಆದ್ರೆ ಏನ್ ಮಾಡ್ಬೇಕು, ಆಮೇಲೆ ಇಲ್ಲಿ ರಿಂಕಲ್ಸ್ ಬರೋದಕ್ಕೋಸ್ಕರ ನಾವು ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇಷ್ಟೇ ಇರುತ್ತೆ. ಇಷ್ಟಾದ್ಮೇಲೆ ಇದನ್ನ ಇವಾಗ ಕಟ್ ಮಾಡ್ಬೇಕು. ಈ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ಲೈನಿಗೆ, ಈ ಡೌನ್ ಮಾಡಿದಿವಲ್ಲ, ಈ ಡೌನ್ ಮಾಡಿರೋ ಲೈನಿಗೆ ಕಟಿಂಗ್ ಮಾಡ್ಬೇಕು. ಅವಾಗ ಇದು ಕರೆಕ್ಟ್ ಆಗಿ ಫಿಟ್ಟಿಂಗ್ ಕೊಡುತ್ತೆ. ಬಟ್ ಇಲ್ಲಿ ನಾನು ಇವಾಗ ಹಿಂದಿನ ಭಾಗದ ನೆಕ್ ಕಟ್ ಮಾಡ್ಕೋಬಾರ್ದು. ನಾವು ಮುಂದಿನ ಭಾಗದ ಶೇಪ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಹಿಂದಿನ ಭಾಗದ ಕಟ್ ಮಾಡ್ಕೋಬೇಕು ನೆಕ್. ಕಟಿಂಗ್ ಮಾಡೋ ಟೈಮ್ನಲ್ಲಿ ಹಿಂಗೆ ಮಾಡ್ಬೇಕು. ಇವಾಗ ಇದು ಹಿಂದಿನ ಭಾಗದ ಮುಂದಿನ ಭಾಗದೆಲ್ಲ ನಾವು ಕಟ್ ಮಾಡಿದಾದ್ಮೇಲೆ ಈ ಶೇಪ್ ಏನಿದೆ ಈ ಶೇಪ್ ಕಟ್ ಮಾಡ್ಬೇಕು. ಇಲ್ಲಿ ಅರ್ಧ ಇಂಚ್ ಇದೆ, ಇಲ್ಲೊಂದು ನಾಚ್ ಹಾಕೊಂತೀನಿ. ಚೆಸ್ಟ್ ಪಾಯಿಂಟ್ ಒಂದ್ ನಾಚ್ ಹಾಕೊಂತೀನಿ. ಮತ್ತೆ ಶೋಲ್ಡರ್ ಸೈಡ್ ಒಂದು ನಾಚ್ ಹಾಕೊಂತೀನಿ. ಈಗ ನಾವ್ ಏನಾದ್ರೂ ಹಿಂದಿನ ಭಾಗದ್ದು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡಿದೀವಿ ಅಂದ್ರೆ ಮುಂದಿನ ಭಾಗದ್ದು ಕರೆಕ್ಟ್ ಆಗಿನೇ ಕೂಡುತ್ತೆ. ಯಾಕಂದ್ರೆ ನಾವು ಆಲ್ರೆಡಿ ಹಿಂದಿನ ಭಾಗದಲ್ಲಿ ಕಟ್ ಮಾಡುವಾಗನ ಎಲ್ಲ ಪರ್ಫೆಕ್ಟ್ ಆಗಿ ಎಲ್ಲ ಮೆಜರ್ಮೆಂಟ್ಸ್ ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡಿಬಿಟ್ಟಿರ್ತೀವಿ. ಮುಂದಿನ ಭಾಗದ್ದು ಕಟ್ ಮಾಡ್ತೇವಲ್ಲ ಅವಾಗದು ಆ ಮೆಜರ್ಮೆಂಟ್ ಮೇಲೆನೆ ಕಟ್ ಮಾಡೋದ್ರಿಂದ ಅದು ಕೂಡ ಪರ್ಫೆಕ್ಟ್ ಆಗಿ ಕೂಡುತ್ತೆ. ಸೊ ಇದು ಇವಾಗ ಈ ಹಿಂದಿನ ಭಾಗದ ಪಾರ್ಟ್ ಇದ್ರ ಮೇಲೆ ಹಾಕ್ತಿದ್ದೀನಿ. ಹಾಕಿ ಇವನ್ನೆಲ್ಲ ಮಾರ್ಕಿಂಗ್ಸ್ ಮಾಡ್ಕೊಂತೀನಿ. ಇಲ್ಲಿ ಬಂದು ಅರ್ಧ ಇಂಚ್ ಮಾರ್ಕ್ ಮಾಡಿದೆಲ್ಲ ಅಲ್ಲಿ, ಇಲ್ಲಿ ಚೆಸ್ಟ್ ಪಾಯಿಂಟ್ಗೆ, ಇಲ್ಲಿ ಶೋಲ್ಡರ್ದು, ಆಮೇಲೆ ಈ ಆರ್ಮೋಲ್ದು ಶೇಪ್ ಏನಿದೆ ಇಲ್ಲೇ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಈ ಕಡೆ ಸೈಡ್ ಇಂದು ಇದಾದ್ಮೇಲೆ ಇದಕ್ಕಿಂತ 1/4 ಇಂಚ್ ಹೊರಗಡೆ ಇದು ಬಂದು ಉಕ್ಸ್ ಪಟ್ಟಿ ಕಾಜಿ ಪಟ್ಟಿ ಮಾಡ್ತೀವಿಲ್ಲ ಅದಕ್ಕೋಸ್ಕರ. ಇಷ್ಟಾದ್ಮೇಲೆ ಇದು ಹಿಂದಿನ ಭಾಗ ತೆಗೆದು ಬಿಡ್ತೀನಿ. ಇದಕ್ಕೆ ಸ್ಟ್ರೇಟ್ ಆಗಿ ಲೈನ್ ಹಾಕೊಂತೀನಿ. ಲೈನ್ ಹಾಕೊಂಡು ಮುಂದಿನ ಭಾಗದ್ದು ನೆಕ್ ಇರುತ್ತಲ್ಲ ನೆಕ್ ಮಾರ್ಕ್ ಮಾಡ್ಕೊಂತೀನಿ. ಉಕ್ಸ್ ಪಟ್ಟಿ ಸೈಡ್ ಇಂದ ತಗೋಬೇಕು. ಉಕ್ಸ್ ಹಾಕಿರ್ತೀವಲ್ಲ ಆ ಕಡೆ ಸೈಡ್ ಇಂದ ನೆಕ್ ಇಂದ ಉದ್ದ ಎಷ್ಟಿದೆ ಅನ್ನೋದನ್ನ ಅಳತೆ ತಗೋಬೇಕು. ನೀಟಾಗಿ ಹಾಕೋಬೇಕು. ಈ ತರ ಫಸ್ಟ್ ನೀಟಾಗಿ ಹಾಕೊಂಡು ಶೋಲ್ಡರ್ ಮೇಲ್ಗಡೆ ಶೋಲ್ಡರ್ ಇಂದ ಇಲ್ಲಿವರೆಗೂ ಎಷ್ಟಿದೆ ನೋಡ್ಕೋಬೇಕು. ಇದು 6.5 ಇಂಚ್ ಇದೆ. ಇಲ್ಲಿ ನಾನು 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅರ್ಧ ಇಂಚ್ ಶೋಲ್ಡರ್ ಜಾಯಿಂಟಿಗೆ ಹೋಗ್ಬಿಡುತ್ತೆ. ಅವಾಗ ನಮಗೆ 6.5 ಇಂಚ್ ಉಳಿಯುತ್ತೆ. ಇದ್ರರ್ಥ ಏನು ಅಂದ್ರೆ ನೆಕ್ ಜಾಸ್ತಿ ಎಷ್ಟು ಇಡ್ತೇವಲ್ಲ, ಎಷ್ಟು ಡೀಪ್ ಜಾಸ್ತಿ ಇಡ್ತೇವಿ ಅಷ್ಟು ಇಲ್ಲಿ ಒಂದ್ ಸ್ವಲ್ಪ ಶೋಲ್ಡರ್ ನಾವು ಕಡಿಮೆ ಮಾಡ್ತಾ ಬರಬೇಕು. ಅವಾಗ ಶೋಲ್ಡರ್ ಡ್ರಾಪ್ ಆಗಂಗಿಲ್ಲ. ನೆಕ್ನು ಡೀಪ್ ಇತ್ತು ಶೋಲ್ಡರ್ನು ಜಾಸ್ತಿ ಇತ್ತಂದ್ರೆ ಅವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇಷ್ಟಾದ್ಮೇಲೆ ಟಕ್ಸ್ ಮಾರ್ಕಿಂಗ್ಸ್ ಮಾಡ್ಕೊಳ್ಳೋಣ. ಟಕ್ಸ್ ಮಾರ್ಕಿಂಗ್ಸ್ ಎಲ್ಲ ಟೈಮ್ನಲ್ಲೂ ನಾನು ನಿಮಗೆ ಹೇಳೋ ತರನೇ ಸೇಮ್ ಶೋಲ್ಡರ್ ಇಂದ ಫಸ್ಟ್ ಮೀಡಿಯಂ ಟಕ್ಸ್ದು ಅಳತಿ ತಗೊಂತೀನಿ. ಒಳಗಡೆ ಸೈಡ್ ಇಂದ ತಗೊಂತೀನಿ. ಶೋಲ್ಡರ್ ಇಂದ ಇಲ್ಲಿಂದ ಇಲ್ಲಿವರೆಗೂ ಇದು 9.5 ಇಂಚ್ ಇದೆ. 9.5 ಇಂಚ್ ಅಂದ್ರೆ ಇಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಯಾಕಂದ್ರೆ ಮೇಲ್ಗಡೆ ಶೋಲ್ಡರ್ ಜಾಯಿಂಟಿಗೆ ಅರ್ಧ ಇಂಚ್ ಹೋಗುತ್ತೆ.
ಇಲ್ಲಿಂದ 2.5 ಇಂಚು, 2 ಇಂಚು ಟಕ್ಸು, ಅರ್ಧ ಇಂಚು ಕ್ರಾಸ್ ಬೆಡ್ ಜಾಯಿಂಟ್ ಮಾಡಕ್ಕೋಸ್ಕರ. ಈ ತರ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡ್ತಾ ಇದ್ದೀನಿ. ಸ್ಕೇಲ್ ಇಟ್ಟು ಇದಕ್ಕೆ ಲೈನ್ ಹಾಕ್ತೀನಿ ಒಂದು. ನೆಕ್ಸ್ಟ್ ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಈ ತರ ಮಾರ್ಕ್ ಮಾಡ್ಕೊಂತೀನಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ನಾನು ನಿಮಗೆ ಶೋಲ್ಡರ್ ಯಾಕೆ ಡ್ರಾಪ್ ಆಗುತ್ತೆ ಅಂದ್ರೆ ಭುಜ ಯಾಕೆ ಇಳಿಯುತ್ತೆ, ಮತ್ತೆ ಇಲ್ಲಿ ಆರ್ಮೋಲ್ಸ್ ಸೈಡ್ ರಿಂಕಲ್ಸ್ ಯಾಕೆ ಬರುತ್ತೆ ಅನ್ನೋದನ್ನ ತಿಳಿಸ್ಬೇಕಾಗಿತ್ತು. ಸೊ ಹಂಗಾಗಿ ನಾನು ಟಕ್ಸಿಂದ ಏನು ಜಾಸ್ತಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ದೀನಿ, ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ದೀನಿ. ನಿಮಗೆ ಅದು ಬೇಕಂದ್ರೆ ನಾನು ನೆಕ್ಸ್ಟ್ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಲಿಂಕ್. ನೀವು ಒಂದು ಟೈಮ್ ಚೆಕ್ ಮಾಡ್ಕೊಡ್ರಿ, ಎಲ್ಲ ಲಿಂಕ್ ಕೊಡ್ತೀನಿ. ಇದರಲ್ಲಿ ಇವಾಗ ಇವೆಲ್ಲ ಪಾಯಿಂಟ್ಸ್ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲಾ ಮೆಜರ್ಮೆಂಟ್ ಇಂದು ಕಟಿಂಗ್ ತೋರಿಸ್ತಾ ಹೋಗ್ತೀನಿ, ಅದರಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಟಕ್ಸಿಂದು. 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಯಾರ್ದಾದ್ರೂ ಇದೆ ಅಂದ್ರೆ ಇವಾಗ ನಾನು ಹಾಕ್ತಾ ಇದ್ದೇನಲ್ಲ ಈ ಮೆಜರ್ಮೆಂಟ್ಸ್ ನ ನೀವು ಹಾಕಿ ಕಟಿಂಗ್ ಮಾಡಬಹುದು. ಸೊ ಇಲ್ಲಿ ಬಾಕ್ಸ್ ಹಾಕಿದ್ದೇನಲ್ಲ ಈ ಬಾಕ್ಸ್ ಈ ಲೈನಿನ ಮಧ್ಯೆ ಈ ಟಕ್ಸಿಂದು ಮಾರ್ಕ್ ಮಾಡ್ಕೊಂತೀನಿ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ಗೋಸ್ಕರ ಇಲ್ಲಿಂದ 2 ಇಂಚಿಗೆ ಉಕ್ಸ್ ಪಟ್ಟಿ ಸೈಡ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಫಸ್ಟ್ ಸೈಡ್ ಫಿಟ್ಟಿಂಗ್ ಸೈಡ್ 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿ ಈ ಟಕ್ಸಿಂದ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಗೆ ಇದನ್ನ ಜಾಯಿಂಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಕೂಡ ನೋಡ್ರಿ ಮುಂದಿನ ಭಾಗದ್ದು ನಾನು ಶೇಪ್ ತೆಗಿತಾ ಇದ್ದೇನಲ್ಲ ಒಂದ್ ಸ್ವಲ್ಪ 1/4 ಇಂಚ್ ಒಳಗಡೆ ತೆಗಿತಾ ಇದ್ದೀನಿ. ನಾನು ನಿಮಗೆ ಇವಾಗ ಹಿಂದಿನ ಭಾಗದ್ದು ಶೇಪ್ ಕಟ್ ಮಾಡೋ ಟೈಮ್ ನಲ್ಲಿ ಹೇಳಿದೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ರೆ ಇಲ್ಲಿ ನಾನು ಶೋಲ್ಡರ್ ಎಷ್ಟು ತಗೋಬೇಕು, ನೆಕ್ ವಿಡ್ತ್ ಎಷ್ಟು ತಗೋಬೇಕು, ಶೋಲ್ಡರ್ ಸೈಡ್ ನಲ್ಲಿ ಇಲ್ಲೊಂದ್ ಸ್ವಲ್ಪ ಈ ತರ ಕ್ರಾಸ್ ತಗೋಬೇಕು, ಅದನ್ನೆಲ್ಲ ಹೇಳಿದ್ನಲ್ಲ. ಇದರಲ್ಲಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಇಲ್ಲ, ನಾನು ಹಂಗಾಗಿ ಇದನ್ನೇನು ನಾನು ಆತರ ಏನು ತಗೊಂತ ಇಲ್ಲ. ಬಟ್ ನಾ ಇದರಲ್ಲಿ ನಿಮಗೆ ಯಾವ ತರ ತೋರಿಸಿದ್ದೀನಿ, ನೀವೇನಾದ್ರೂ ನೆಕ್ ಜಾಸ್ತಿ ತಗೊಂಡಾಗ ಅಥವಾ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅನ್ಕೊಂಡ್ರೆ, ನೀವು ಬ್ಲೌಸ್ ಆಲ್ರೆಡಿ ಹೊಲ್ದಿರ್ತೀರಿ ಅದರಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಈ ಪಾಯಿಂಟ್ಸ್ ನೆಲ್ಲ ನೀವು ಫಾಲೋ ಮಾಡ್ರಿ, 100% ಫಿಟ್ಟಿಂಗ್ ಕೊಡುತ್ತೆ. ಸೊ ಇವಾಗ ಇದರಲ್ಲಿ ಏನೋ ಆತರ ಆಗ್ತಿಲ್ಲಲ್ಲ, ನಾನು ಹಂಗಾಗಿ ಇದು ನಾರ್ಮಲ್ ಆಗಿನೇ ಕಟ್ ಮಾಡ್ತಾ ಇದ್ದೀನಿ. ಮುಂದಿನ ಭಾಗದ್ದು ಶೇಪ್ ತೆಗಿತಿರಲ್ಲ ಈ ಶೇಪ್ ಬಂದು ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಆಗಿರ್ಬೇಕು, ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಆಗಿರ್ಬೇಕು. ಇಲ್ಲಿ ಮಧ್ಯ ಮಾತ್ರ ಈ ರೌಂಡ್ ಇರುತ್ತೆ ನೋಡ್ರಿ, ಇಲ್ಲಿ ಅಷ್ಟೇ ಒಂದು ಅರ್ಧ ಇಂಚ್ ತರ ಶೇಪ್ ತೆಗಿಬೇಕು. ಆಮೇಲೆ ಇನ್ನೊಂದೇನಂದ್ರೆ ನೀವು ಯಾವಾಗ್ಲೂ ನೆಕ್ ಮಾರ್ಕ್ ಮಾಡ್ಕೊಂತೀರಲ್ವಾ, ನೆಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಿ ಅದ್ರ ಮೇಲೆನೆ ಕಟ್ ಮಾಡಿ ತೆಗಿಬೇಡ್ರಿ. ಅದಕ್ಕಿಂತ ಒಂದ್ ಸ್ವಲ್ಪ 1/4 ಇಂಚ್ ಒಳಗಡೆನೆ ಮಾರ್ಕ್ ಮಾಡ್ಕೊಡ್ರಿ. ನೆಕ್ಕಿಂದು ಮಾರ್ಕ್ ಮಾಡ್ಕೊಳ್ಳುವಾಗ ನೆಕ್ಕಿಗೆ ಈ ತರ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ 1/4 ಇಂಚ್ ಒಳಗಡೆನೆ ನೀವು ಮಾರ್ಕ್ ಮಾಡ್ಕೊಂಡಾಗ ಅಲ್ಲಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಂಗಿಲ್ಲ. ಯಾಕಂದ್ರೆ ನಾವ್ ಇನ್ನೂ ಒಂದ್ ಸ್ವಲ್ಪ ಒಳಗಡೆನೆ ತಗೊಂಡಿರ್ತೇವಿ, ಅವಾಗ ಅದು ಇಲ್ಲಿ ಶೋಲ್ಡರ್ ಏನಿರುತ್ತೆ ಕರೆಕ್ಟ್ ಆಗಿ ಟೈಟ್ ಆಗಿ ಹಿಡ್ಕೊಳ್ಳುತ್ತೆ. ನೆಕ್ಸ್ಟ್ ತೋಳಿಂದ ಕೂಡ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೇನೆ ನಿಮಗೆ. ಇದು ಬಂದು ತೋಳಿಗೆ ನಾನು 4 ಫೋಲ್ಡಿಂಗ್ ಮಾಡ್ಕೊಂತ ಇದ್ದೀನಿ. ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡು ಫಸ್ಟ್ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡು ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದಾದ್ಮೇಲೆ ಅರ್ಧ ಇಂಚ್ ಬಟ್ಟಿಗೆ ಫಸ್ಟ್ ಒಂದು ಸ್ಟ್ರೇಟ್ ಆಗಿ ಲೈನ್ ಹಾಕೊಂತೀನಿ.
ನೆಕ್ಸ್ಟ್ ಇಲ್ಲಿಂದ ತೋಳಿಂದ ಉದ್ದ ತಗೊಂತೀನಿ. ತೋಳಿಂದ ಉದ್ದ ಬಂದು 10 ಇಂಚ್ ಇದೆ. 10 ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿಂದ ಅರ್ಧ ಇಂಚಿಗೆ ಇನ್ನೊಂದು ಮಾರ್ಕು. ನೆಕ್ಸ್ಟ್ ಇಲ್ಲಿಂದ ಡೌನಿಂಗ್ ತಗೋಬೇಕು. ಡೌನಿಂಗ್ ತಗೋಬೇಕಂದ್ರೆ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ. ಅದನ್ನ 10 ಭಾಗ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 30 ಇಂಚ್ ಇದ್ರೆ 3 ಇಂಚ್ ಬರುತ್ತಲ್ವಾ? ಇದಕ್ ನಾವು ಒಂದ್ 3.5 ಇಂಚ್ ತಗೋಬಹುದು. 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ 3.5 ಇಂಚ್ ನಾವು ಡೌನಿಂಗ್ ತಗೋಬಹುದು. ಮೇಲ್ಗಡೆ ಅರ್ಧ ಇಂಚ್ ಇದೆಲ್ಲ ಅದನ್ನು ಸೇರಿಸಿಕೊಂಡು. ನೆಕ್ಸ್ಟ್ ತೋಳಿಂದು ಸುತ್ತಳತಿ ಮಾರ್ಕ್ ಮಾಡ್ಕೋಬೇಕು. ತೋಳಿನ ಸುತ್ತಳತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಆರ್ಮೋಲ್ ನ ಇಲ್ಲಿ ಚೆಕ್ ಮಾಡ್ಕೋಬೇಕು. ನಾವು ಆರ್ಮೋಲ್ ಎಷ್ಟು ಬಂದಿದೆ ಚೆಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಆಗಿ ಈ ತರ ಇಟ್ಕೊಂಡು ಭುಜದ ಕಡೆಯಿಂದ ಇಲ್ಲಿವರೆಗೂ ತೋಳ್ ಜಾಯಿಂಟ್ ಕರೆಕ್ಟ್ ಆಗಿ ಎಲ್ಲಿ ಜಾಯಿಂಟ್ ಆಗಿರ್ತೈತಿ ಅಲ್ಲಿವರೆಗೂ 7 ಇಂಚ್ ಬರ್ತಾ ಇದೆ. 7 ಇಂಚ್ ನಲ್ಲಿ ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ 6.5 ಇಂಚಿಗೆ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದಾದ್ಮೇಲೆ ಇದು ಎಲ್ಬೋ ಸ್ಲೀವ್ಸ್ ಅಲ್ವಾ? ಇದು ಇವಾಗ ನಾನು ಕಟ್ ಮಾಡ್ತಿರೋದು ಎಲ್ಬೋ ಸ್ಲೀವ್ಸ್. ಎಲ್ಬೋ ಸ್ಲೀವ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ, ಅದರಲ್ಲಿ ಕರೆಕ್ಟ್ ಆಗಿ ತುಂಬಾ ನೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಎಲ್ಬೋ ಸ್ಲೀವ್ಸ್ ಇರುತ್ತಲ್ವಾ, ಇದು ಇವಾಗ ಈ ಮೊಣಕೈವರೆಗೂ ಇರುತ್ತೆ. ಈ ಮೊಣಕೈಯಲ್ಲಿ ಎಲಬ್ ಇರುತ್ತಲ್ಲ ಇಲ್ಲಿವರೆಗೂ ಇರುತ್ತೆ. ಸೊ ಹಂಗಾಗಿ ಕೆಲವೊಬ್ಬರಿಗೆ ಇಲ್ಲಿ ಮೇಲ್ಗಡೆ ಒಂದ್ ಸ್ವಲ್ಪ ದಪ್ಪ ಇರುತ್ತೆ, ಇಲ್ಲಿ ಸಣ್ಣ ಇರುತ್ತೆ. ಕೆಲವೊಬ್ಬರಿಗೆ ಇದೆಲ್ಲ ಈಕ್ವಲ್ ಆಗಿರುತ್ತೆ. ಇವಾಗ ನನ್ನ ಕೈಯಿಂದ ನೋಡಿದ್ರೆ ಇದು ಈಕ್ವಲ್ ಆಗಿದೆ. ಇಲ್ಲಿ ಹಂಗಾಗಿ ಇಲ್ಲಿ ಏನ್ ಮಾಡ್ಬೇಕು? ಎಲ್ಬೋ ಸ್ಲೀವ್ಸ್ ನಾವು ಮಾರ್ಕಿಂಗ್ ತಗೋಬೇಕಂದ್ರೆ, ನೀವು ತೋಳ ಬ್ಲೌಸ್ ಹೊಲಿತಿರ್ತಿರಲ್ಲ, ಅದರಲ್ಲಿ ಬ್ಲೌಸ್ ನಲ್ಲಿ ಎಲ್ಬೋ ಸ್ಲೀವ್ಸ್ ಇದೆ ಅಂದ್ರೆ ಅಳತಿ ಬ್ಲೌಸ್ ನಲ್ಲಿ ಅದರಲ್ಲಿ ಹೆಂಗಿದೆ ಹಂಗೆ ತಗೋಬೇಕು. ಹಂಗೆ ತಗೋಬೇಕಂದ್ರೂ ಕೂಡ ಅದರಲ್ಲಿ ಕೂಡ ಇದು ಇವಾಗ ಎಲ್ಬೋ ಸ್ಲೀವ್ಸ್ ಇದೆ. ಇದು ಸುತ್ತಳತಿ, ಇಲ್ಲಿದೊಂದು ಸುತ್ತಳತಿ ತಗೋಬೇಕು ನಾವು. ಇಲ್ಲಿದೊಂದು ಸುತ್ತಳತಿ, ಮಧ್ಯದೊಂದು ಸುತ್ತಳತಿ ತಗೋಬೇಕು. ಯಾಕಂದ್ರೆ ಕೆಲವೊಬ್ಬರಿಗೆ ಇಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ. ಕೆಲವೊಬ್ಬರಿಗೆ ಇದು ಎಲ್ಲ ಈಕ್ವಲ್ ಆಗಿರುತ್ತೆ. ಹಂಗಾಗಿ ಎರಡು ಸೈಡ್ನು ಇಲ್ಲಿದು ಇಲ್ಲಿದು ಎರಡು ಸೈಡ್ ಇಂದ ಸುತ್ತಳತಿ ತಗೋಬೇಕಾಗ್ತೈತಿ. ಇಲ್ಲಿದು ಇವಾಗ 5.5 ಇಂಚ್ ಇದೆ. ಇಲ್ಲಿದು 5 ಇಂಚಿಗೆ 1 ಪಾಯಿಂಟ್ ಕಡಿಮೆ ಇದೆ. ಇವಾಗ ಇಲ್ಲಿ 5.5 ಇಂಚಿಗೆ ಮಧ್ಯದಲ್ಲಿ ಮಾರ್ಕ್ ಮಾಡಬೇಕು. ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಲೈನ್ ಹಾಕ್ಬೇಕು. ಈ ತರ ತಗೊಳ್ಳೋದ್ರಿಂದ ನಾವು ಬ್ಲೌಸ್ ತೋಳ್ ಕಟ್ಟಿಂಗ್ ಆಗಿ ಸ್ಟಿಚಿಂಗ್ ಆದ್ಮೇಲೆ ಈ ಫಿನಿಶಿಂಗ್ ಕರೆಕ್ಟ್ ಆಗಿ ಕೊಡುತ್ತೆ. ಇಲ್ಲ ಅಂದ್ರೆ ಕೆಲವೊಬ್ರಿಗೆ ಏನಾಗುತ್ತೆ, ನೀವು ನೋಡ್ತಿರ್ತೀರಿ, ತೋಳ ಉಟ್ಕೊಂಡಿರ್ತಾರಲ್ಲ, ಉಟ್ಕೊಂಡಾದ್ಮೇಲೆ ಈ ಸೈಡ್ ಈ ತೋಳು ಒಂದ್ ಸ್ವಲ್ಪ ಈ ಮಧ್ಯ ಭಾಗದಲ್ಲಿ ಸ್ವಲ್ಪ ಲೂಸ್ ಬರ್ತಾ ಇರುತ್ತೆ, ಅಥವಾ ಇಲ್ಲಿ ಮೇಲ್ಗಡೆ ಏರ್ತಾ ಇರುತ್ತೆ. ಹಂಗಾಗಿ ನಾವು ಈ ಎರಡನ್ನು ಅಳತಿ ತಗೊಂಡ್ರೆ ಈ ಕರೆಕ್ಟ್ ಆಗಿ ಕೊಡುತ್ತೆ. ಸೊ ಇಷ್ಟು ತಗೋಬೇಕು. ಇಷ್ಟು ತಗೊಂಡಾದ್ಮೇಲೆ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಅದ್ರ ಮಧ್ಯದಲ್ಲಿ 1 ಇಂಚಿ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ ಹಾಕೋಬೇಕು. ಇವಾಗ ಇದ್ರ ಮಧ್ಯದಲ್ಲಿ ಟೇಪ್ ಇಡಬೇಕು. ಟೇಪ್ ಇಟ್ಟು ಕರೆಕ್ಟ್ ಆಗಿ ಎಲ್ಲಿ ಬಂದಿದೆ ಅಲ್ಲಿಗೆ ಈ ತರ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲಿ 1 ಇಂಚ್ ತಗೊಂಡಿದೇವಲ್ಲ, ಈ 1 ಇಂಚಿಂದ ಈ ತರ ಶೇಪ್ ತೆಗಿಬೇಕು. ರೌಂಡ್ ಶೇಪ್ ಸ್ವಲ್ಪ ಈ ತರ ರೌಂಡ್ ಬರ್ಬೇಕು. ರೌಂಡ್ ಬಂದ್ಮೇಲೆ ಇಲ್ಲಿಂದ ಇಲ್ಲಿ ಕೆಳಗಡೆ ಒಂದ್ ಸ್ವಲ್ಪ ಶೇಪ್ ತೆಗಿಬೇಕು. ಈ ತರ ಶೇಪ್ ತೆಗೆಯೋದ್ರಿಂದ ಕರೆಕ್ಟ್ ಆಗಿ ನೀಟಾಗಿ ಫಿಟ್ಟಿಂಗ್ ಕೂಡುತ್ತೆ. ಇಷ್ಟಾದ್ಮೇಲೆ ಇದು ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡಬೇಕು. ಇದನ್ನ ಕಟ್ ಮಾಡಬೇಕು.
ಇವಾಗ ನೀವು ಶೇಪ್ ಎಲ್ಲಿ ಮಾರ್ಕ್ ಮಾಡಿದಿರಲ್ಲ ರೌಂಡ್ ಆಗಿ ಅಲ್ಲಿ ಕಟ್ ಮಾಡಬೇಕು. ಸ್ಟ್ರೇಟ್ ಲೈನ್ ಹಾಕಿದಿರಲ್ಲ ಅಲ್ಲಿ ಕಟ್ ಮಾಡಬಾರ್ದು. ರೌಂಡ್ ಆಗಿ ಶೇಪ್ ಕರೆಕ್ಟ್ ಆಗಿ ಎಲ್ಲಿ ಮಾರ್ಕ್ ಮಾಡಿದ್ರಿ ಅಲ್ಲಿಗೆ ಕಟ್ ಮಾಡಬೇಕು. ಈ ತರ ನೀಟಾಗಿ ಶೇಪ್ ಕೊಡ್ಬೇಕು ಕರೆಕ್ಟ್ ಆಗಿ. ಅದಾದ್ಮೇಲೆ ಈ ಮಧ್ಯದಲ್ಲಿ ಇಲ್ಲೊಂದ್ ಸ್ವಲ್ಪ ನಾಚ್ ಹಾಕೋಬೇಕು. ಮತ್ತೆ ಈ ಚೆಸ್ಟ್ ಇಲ್ಲೇನ್ ಪಾಯಿಂಟ್ ಇರುತ್ತಲ್ಲ ಇಲ್ಲೊಂದ್ ಸ್ವಲ್ಪ ಈ ತರ ನಾಚ್ ಹಾಕೋಬೇಕು. ನಾಚ್ ಹಾಕೊಂಡು ಇದನ್ನ ಈ ತರ ಓಪನ್ ಮಾಡ್ಕೋಬೇಕು. ಎರಡು ಪೀಸ್ ಓಪನ್ ಮಾಡ್ಕೊಂಡು ಈ ನಾಚ್ ಹಾಕೊಂಡಿದ್ರಲ್ಲ ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ದು ಇಲ್ಲಿಂದ ಇಲ್ಲಿಗೆ ಟೇಪ್ ಇಟ್ಟು ಮತ್ತೆ ಅಳತಿ ಮಾಡ್ಬೇಕು. ಈ ತರ ಇಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, ಅದರ ಮಧ್ಯದಲ್ಲಿ ಈ ತರ ಒಂದು ಲೈನ್ ಹಾಕೋಬೇಕು. ಲೈನ್ ಹಾಕೊಂಡು ಇಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಮುಂದಿನ ಭಾಗದ ಶೇಪ್ ಏನಿದೆ ಅಲ್ವಾ, ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿದ್ರಲ್ಲ ಇಲ್ಲಿಂದ ಈ ಅರ್ಧ ಇಂಚ್ ಏನಿದೆ ಈ ಕರೆಕ್ಟ್ ಆಗಿ ಇದಕ್ಕೆ ಜಾಯಿಂಟ್ ಆಗ್ಬೇಕು. ಈ ಶೇಪ್ ಅನ್ನೋದು ಇಲ್ಲಿ ಅಷ್ಟೇ ಅರ್ಧ ಇಂಚ್ ಇರಬೇಕು. ಇಲ್ಲಿ ಏನ್ ಅರ್ಧ ಇಂಚ್ ಮತ್ತೆ ಹಿಂಗ್ ಹೋಗ್ಬಾರ್ದು, ಈ ಕಡೆ ಹಿಂಗ್ ಬರಬಾರ್ದು. ಇಲ್ಲಿ ಜಸ್ಟ್ ಇಲ್ಲಿಗೆ ಇಲ್ಲಿ ಎಲ್ಲಿ ನಾಚ್ ಹಾಕಿದ್ವಿ ಅಲ್ಲಿಗೆ ಜಾಯಿಂಟ್ ಮಾಡ್ಬೇಕು. ಸೊ ಅದೇ ತರ ಸೇಮ್ ಈ ಕಡೆದು ಈ ತರ ಜಾಯಿಂಟ್ ಮಾಡ್ಬೇಕು. ಜಾಯಿಂಟ್ ಮಾಡಿ ಈ ಕತ್ರಿ ಎಡ್ಜ್ ಇರುತ್ತಲ್ಲ ತುದಿ ಅಲ್ಲಿಂದ ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಶೇಪ್ ಅನ್ನೋದು ಇಷ್ಟು ನೀಟಾಗಿ ಕೂಡ್ಬೇಕಿದು. ಇದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಬಟ್ ಆದ್ರೆ ಇವತ್ತು ಕೂಡ ಇನ್ನೊಂದ್ ಟೈಮ್ ತೋಳು ಇದನ್ನೆಲ್ಲ ತೋರಿಸ್ತಾ ಇದ್ದೇನಲ್ವಾ ನಿಮಗೆ, ಅದ್ರ ಜೊತೆಗೇನೆ ಇದನ್ನು ಕೂಡ ಇನ್ನೊಂದ್ ಟೈಮ್ ತೋರಿಸ್ತಾ ಇದ್ದೇನೆ. ಸೊ ಈ ತರ ಶೇಪ್ ಇರ್ಬೇಕಿದು. ಈ ತರ ಹಿಂಗಿಟ್ಟಾಗ ಕರೆಕ್ಟ್ ಆಗಿ ಈ ತರ ಕೂಡ್ಬೇಕು. ಇದನ್ನ ಈ ತರ ನೋಡಿದಾಗ ಈ ಶೇಪ್ ಏನಿದೆ ಕರೆಕ್ಟ್ ಆಗಿ ಈ ತರ ಬರುತ್ತೆ. ಸೊ ಇಲ್ಲೇನಾದ್ರೂ ಹೆಚ್ಚು ಕಡಿಮೆ ಕರೆಕ್ಟ್ ಆಗಿ ಬಂದಿರುತ್ತೆ ಅಲ್ಲ, ಯಾಕಂದ್ರೆ ನಾವು ಮಾರ್ಕ್ ಮಾಡಿ ಕಟ್ ಮಾಡಿರ್ತೇವಲ್ಲ. ಹಂಗಾದ್ರೆ ನಿಮ್ಗೆ ಏನಾದ್ರು ಒಂದ್ ಚೂರು ಹೆಚ್ಚು ಕಡಿಮೆ ಅನ್ಸಿದ್ರೆ ಇಲ್ಲೊಂದ್ ಸ್ವಲ್ಪ ಕಟ್ ಮಾಡ್ಕೋಬಹುದು. ಸೊ ಇದು ತೋಳ್ ಕಟಿಂಗ್ ಮಾಡೋದು. ಇದು ಬ್ಯಾಕ್ ಸೈಡ್ ಪಾರ್ಟ್. ಬ್ಯಾಕ್ ಸೈಡ್ ಪಾರ್ಟ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ನ ನಾನು ನಿಮಗೆ ಹೇಳಿದ್ದೇನೆ ಇವತ್ತು. ಶೋಲ್ಡರ್ ಡ್ರಾಪ್ ಬರಬಾರ್ದು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಆರ್ಮೋಲ್ ರಿಂಕಲ್ಸ್ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ಯಾವ್ಯಾವ ಟಿಪ್ಸ್ ನ ಇದ್ರಲ್ಲಿ ನಾನು ನಿಮಗೆ ಟಿಪ್ಸ್ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಆ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡಿ ಕಟಿಂಗ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ ಇದು ಮುಂದಿನ ಭಾಗದ್ದು. ಅದಾದ್ಮೇಲೆ ಕ್ರಾಸ್ ಬೆಟ್. ಈ ತರ ಬಟ್ಟೆ ತಗೊಂಡಿದ್ದೀನಿ. ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊಂಡು ಫಸ್ಟ್ ಇದನ್ನ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಕಟ್ ಮಾಡ್ಕೊಂತೀನಿ. ಕಟ್ ಮಾಡ್ಕೊಂಡು ಬ್ಲೌಸ್ ನಲ್ಲಿ ಅಳತಿ ಬ್ಲೌಸ್ ನಲ್ಲಿ ಕ್ರಾಸ್ ಬೆಲ್ಟ್ ಎಷ್ಟಿದೆ ಚೆಕ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿ ಸೈಡ್ ಇಂದ ಮಾಡ್ಕೋಬೇಕು. ಇಲ್ಲಿ 3 ಇಂಚ್ ಇದೆ, ಮತ್ತೆ ಸೈಡ್ ಫಿಟ್ಟಿಂಗ್ ಸೈಡ್ 2 ಇಂಚ್ ಇದೆ. ಇಲ್ಲಿ 3 ಇಂಚ್ ಬರ್ಬೇಕಂದ್ರೆ ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಸೊಂಟದ ಸುತ್ತಳತೆ ಅಳತಿ ತಗೊಂಡಿರ್ತೇವಲ್ಲ ಅದು ಎಷ್ಟು ಬಂದಿತ್ತು ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 6.25 ಇಂಚ್ ಬಂದಿತ್ತಲ್ಲ 6.25 ಇಂಚಿಗೆ. ಈ ಕಡೆ ಸೈಡ್ 2 ಇಂಚ್ ಬೇಕಾಗಿದೆ ಅಲ್ವಾ ನಮಗೆ ಕ್ರಾಸ್ ಬೆಲ್ಟ್, ಇಲ್ಲಿ ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಸ್ಕೇಲಿಂದ ಹಿಂಗೊಂದು ಲೈನ್ ಹಾಕ್ಬೇಕು. ಲೈನ್ ಹಾಕೊಂಡು ಇಲ್ಲಿಂದ ಕ್ರಾಸ್ ಬೆಲ್ಟ್ ಇಂದ ಶೇಪ್ ತೆಗಿಬೇಕು. ಈ ತರ ಇದರಲ್ಲಿ ಆಲ್ರೆಡಿ ನಾನು 4 ಪೀಸ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ರೆ 4 ಪೀಸ್. ಲೈನಿಂಗ್ ಬಟ್ಟೆಯಲ್ಲಿ 4 ಪೀಸ್ ಬೇಕಾಗ್ತಾವು, ಮತ್ತೆ ಮೇನ್ ಕ್ಲಾತ್ ನಲ್ಲಿ 2 ಪೀಸ್ ಬೇಕಾಗ್ತಾವ. ತರ ಮಧ್ಯ ಕಟ್ ಮಾಡ್ಕೊಂಡ್ರೆ ಇದು ಇವಾಗ 4 ಪೀಸ್ ಆಯ್ತು. ಸೊ ಇವತ್ತಿಂದ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇದರಲ್ಲಿ ಏನಾದ್ರು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಂಗೇನೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ತರ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ.
ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ಮೀಟ್ ಆಗೋನು. ನೆಕ್ಸ್ಟ್ ಇನ್ನ ನಾನು ಮೆಸರ್ಮೆಂಟ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ. 28 ಇಂಚ್ ಎಷ್ಟು ಇದ್ರೆ 28 ಇಂಚಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 48 ಇಂಚ್ ವರೆಗೂ ಯಾವ್ಯಾವ ಮೆಸರ್ಮೆಂಟ್ ಗೆ ಎಷ್ಟೆಷ್ಟು ನಾವು ಟಕ್ಸ್ ಮಾರ್ಕಿಂಗ್ಸ್ ತಗೋಬೇಕು, ಎಷ್ಟೆಷ್ಟು ಲೆಂತ್ ತಗೋಬೇಕು, ಎಷ್ಟೆಷ್ಟು ಸ್ಲೀವ್ಸ್ ಲೆಂತ್ ತಗೋಬೇಕು, ಅದೆಲ್ಲ ಪ್ರತಿಯೊಂದು ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಮಿಸ್ ಮಾಡ್ದೇನೆ ವಿಡಿಯೋಸ್ ನೋಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಕೂಡ ಕಂಪ್ಲೀಟ್ ಆಗಿ ನೋಡ್ರಿ. ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ.